ಸೆಕೆಂಡ್ ಹೆಡಿಂಗ್ ಅವನೇನು ಕೊಟ್ಟಿದ್ದ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕಂಡುಹಿಡಬೇಕು. ಓಕೆ, ಸೊ ಏನು ಕೆ ವ್ಯಾಲ್ಯೂ ಕಂಡುಹಿಡಬೇಕು ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕಾರ್ಡೆಡ್ ಈಕ್ವೇಶನ್ ಸೊ ದಟ್ ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್. ಗಿವನ್ ಏನು ಅವ್ನು ಕೊಟ್ಟಿರೋದೇನು 2 ಈಕ್ವಲ್ ರೂಟ್ಸ್ ಇದಾವೆ ಅಂತ ಕೊಟ್ಟಾನೆ. 2 ಈಕ್ವಲ್ ರೂಟ್ಸ್. 2 ಈಕ್ವಲ್ ರೂಟ್ಸ್ ಅಂದರೆ ಅದರ ಕಂಡೀಷನ್ ಏನು? 2 ಈಕ್ವಲ್ ರೂಟ್ಸ್ ಕಂಡೀಷನ್ ಏನು? ಬಿ ಸ್ಕ್ವಯರ್ ಮೈನಸ್ 4ac ಈಕ್ವಲ್ ಟು 0 ಅಂತ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. 2 ಈಕ್ವಲ್ ರೂಟ್ಸ್ ಅಂದ್ರೆ ಏನು? ಬಿ ಸ್ಕ್ವಯರ್ ಮೈನಸ್ 4ac ಈಕ್ವಲ್ ಟು 0 ಇದ್ದ ಕೆ ವ್ಯಾಲ್ಯೂ ಕಂಡಿದ್ದು. ಇದು ಯಾವ ಫಾರ್ಮಲ್ಲಿ ಇದೆ? ax ಸ್ಕ್ವಯರ್ ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0 ಈ ಫಾರ್ಮಲ್ಲಿ ಇದೆನಾ? ಎ ವ್ಯಾಲ್ಯೂ ಎಷ್ಟಾಯ್ತು? 2. ಬಿ ವ್ಯಾಲ್ಯೂ ಏನಾಯ್ತು? ಬಿ ವ್ಯಾಲ್ಯೂ ಬಂದು ಕೆ. ಸಿ ವ್ಯಾಲ್ಯೂ ಏನಾಯ್ತು? 3 ಆಯ್ತು. ಓಕೆ, ಈಗ ಬಿ ಇದ್ದಲ್ಲಿ ಏನಾಗಬೇಕು? ಕೆ ಸ್ಕ್ವಯರ್ ಮೈನಸ್ 4. ಎ ವ್ಯಾಲ್ಯೂ ಏನು? 2. ಸಿ ವ್ಯಾಲ್ಯೂ ಏನು? 3 ಈಕ್ವಲ್ ಟು 0. ಕೆ ಸ್ಕ್ವಯರ್ ಮೈನಸ್ 4 2 ಜಾ 8 8 3 ಜಾ 24 ಈಕ್ವಲ್ ಟು 0. ಈಗ ನೀವು ನೋಡಿದ್ರೆ ಕೆ ಸ್ಕ್ವಯರ್ ಮೈನಸ್ 24 ಹಾಕೊಂಡು ಹೋದ್ರೆ ಪ್ಲಸ್ 24, ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವಯರ್ ಹಾಕೊಂಡು ಹೋದ್ರೆ ರೂಟ್ ಆಗುತ್ತೆ. ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 24. ಈ 24ನ ಏನಂತ ಬರಿಬೋದು? ಎಲ್ಸಿಎಂ ತಗೊಂಡ್ರೆ 2 12 ಜಾ 2 6 ಜಾ 2 3 ಜಾ 3 1 ಜಾ ಅಂತ ಬರಿಬೋದು. ಸೊ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಇದನ್ನೇನಿದು 2 ಇಂಟು 2 ಇಂಟು 2 ಇಂಟು 3 ಅಂತ ಬರಿಬೋದು. ಹೌದಾ? 2 2 ಜಾ 4 4 2 ಜಾ 8 8 3 ಜಾ 24. ಈಗ ನಮಗೇನು ಗೊತ್ತು? 2 2 ಇದ್ರೆ 1 2 ಹೊರಗಡೆ ಬರುತ್ತೆ. ಈ ಒಳಗಡೆ ಪೇರ್ ಇಲ್ಲ. ಸೊ 2 3 ಜಾ ಎಷ್ಟು? 6. ಆನ್ಸರ್ ಬಂದ್ಬಿಟ್ಟು ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ರೂಟ್ 6.